ಓಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ ಇತಿ. ಓಂ ಅಥಾಥೋ ಜಿಜ್ಞಾಸ ಓಂ. ಏನಾಯ್ತೀಗ ಒಂದು ಸ್ಥಿತಿ ಬಂತೀಗ. ಮುಂದೆ ಹೇಳ್ತಾರೆ ಅಸಾರ್ವತ್ರಿಕಿ ಜ್ಞಾನಾಪಿ ದೇವಾರ ವಿಶೇಷ ಕರ್ಮ. ಜ್ಞಾನಿಗಳಿಗೆ ಜ್ಞಾನದಿಂದ ಮೋಕ್ಷ ಅಂಬುದು ನಿಜ. ಆದರೆ ಜ್ಞಾನೋತ್ತರ ಕರ್ಮದಿಂದ ವಿಶೇಷ ಆನಂದ ವೃದ್ಧಿ ರೂಪ ಮುಕ್ತಿ ಸಿಗೋದರಿಂದ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಏನು ಮಾಡಬೇಕು? ದೇವರ ಆರಾಧನೆ ಮಾಡಬೇಕು ಅಂತೇಳಿ. ಸರ್ವೇಷಾಂ ಪುರುಷಾರ್ಥಾಪೇಕ್ಷತ್ವ ಜ್ಞಾನಾಧಿಕಾರತಾ ಇತ್ಯರ್ಥ. ಇಷ್ಟೆಲ್ಲ ಹೇಳಿದ್ದೀರಲ್ಲ, ಇದು ಎಲ್ಲರಿಗೂ ಜ್ಞಾನಾಧಿಕಾರ ಇದೆಯಾ? ಎಲ್ಲರಿಗೂ ಜ್ಞಾನಾಧಿಕಾರ ಒಪ್ಕೊಂಡು ಏನು ಒಪ್ಕೋಬೇಕಾಗ? ಎಲ್ಲರಿಗೂ ಮೋಕ್ಷಾಧಿಕಾರನ ಒಪ್ಕೋಬೇಕು. ಜ್ಞಾನಾಧಿಕಾರ ಇದ್ಮೇಲೆ ಮೋಕ್ಷಾಧಿಕಾರ ಅಂತ ಇಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಜ್ಞಾನಾಧಿಕಾರ ಇಲ್ಲ. ಅಸಾರ್ವತ್ರಿಕಿ. ಇವತ್ತು ಎಲ್ಲರೂ ಬನ್ನಿ, ಸರ್ವರಲ್ಲ, ಇದು ಸಂಬಂಧಪಟ್ಟವ್ರು ಮಾತ್ರ ಅಂತಾರಲ್ಲ ಹಾಗೆ. ಓಪನ್ ಇನ್ವಿಟೇಷನ್ ಅಂದರೆ ಪೂರ್ತಿ ಓಪನ್ ಇನ್ವಿಟೇಷನ್ ಕೊಟ್ಟರೆ ಯಾರೂ ಕೊಡೋಕ್ಕೆ ಬರೋದಿಲ್ಲ. ಪ್ರತಿಷ್ಠೆಗಳು ಏನು ಮಾಡಬೇಕು? ಅವರೀಗ ಒಂದು ಕಂಡೀಷನ್ ಹಾಕಬೇಕು. ಒಂದು ಕ್ಲಾಸ್ ಸ್ಟೂಡೆಂಟ್ಸು ಗೊತ್ತಾಯ್ತಾ, ಅವ್ರಿಗೆ ಅವ್ರ ಪೇರೆಂಟ್ಸು, ಕೆಲವು ಫಂಕ್ಷನ್ಗೆ ಯಾರು ಬರ್ಬೋದು, ಕಾನ್ವೊಕೇಷನ್ ಅಂತದಕ್ಕೆಲ್ಲ ಅವ್ರ ಪೇರೆಂಟ್ಸಿಗೆಲ್ಲ ಲಿಮಿಟ್ ಮಾಡ್ತಾ ಹೋಗ್ತಾರೆ. ಪೂರ್ತಿ ಅವ್ರು ಬಂದರೆ ಯಾರು ಬರ್ಲಿಕ್ಕೆ ಸಾಧ್ಯ ಇದೆ? ಎಲ್ಲ ಜಾಗ ಇದೆಯಾ? ಮಾಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ದೇವರು ಮಾತ್ರ ಆ ರೀತಿ ಮಾಡೋದು. ಅಸಾರ್ವತ್ರಿಕಿ ಜ್ಞಾನಾಧಿಕಾರ ಎಲ್ಲರಿಗೂ ಇಲ್ಲ ಅಂಥೇಳಿ. ಸರ್ವತ್ರ ಇಲ್ಲ. ವಿಭಾಗ ಶತವತ್ ಓಂ. ಹೇಗೆ ಜೀವರಲ್ಲಿ ದೇವತೆಗಳಲ್ಲಿ ವಿಭಾಗ ಹೇಗಿದೆಯೋ ಹಾಗೆ ಜೀವರಲ್ಲೂ ವಿಭಾಗ ಇದೆ. ಏನಂತ? ಸಾತ್ವಿಕ, ರಾಜಸ, ತಾಮಸ ಅಂತಿದೆ. ಜ್ಞಾನಾಧಿಕಾರ ಯಾರಿಗೆ? ಸಾತ್ವಿಕರಿಗೆ ಮಾತ್ರ. ನವಕೋಟ್ಯೋ ಇದೆ. ಇವತ್ತು ಮೆಡಿಕಲ್ ಇದೆ, ಎಲ್ರಿಗೂ ಎಂಟ್ರಿ ಇದೆಯಾ? ಇಲ್ಲ. ಇದನ್ನೆಲ್ಲರಿಗೂ ಎಂಟ್ರಿ ಇಲ್ಲ. ಅದೇ ರೀತಿ ಮೋಕ್ಷಕ್ಕೂ ಕೂಡ ಇವೆಲ್ಲ ಲೌಕಿಕ ಕೋರ್ಸ್ ಇವು, ಗೊತ್ತಾಯ್ತು. ಅಂಥದ್ದಕ್ಕೆ ಎಂಟ್ರಿ ಇಲ್ಲ. ಅದು ಅಲೌಕಿಕ. ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಇರಬೇಕು. ಒಂದು ಜ್ಞಾನ ಸಾಧನೆ, ಸಾಮಾನ್ಯ ಸಾಧನೆ ಅಲ್ಲ ಅದು. ಆದ್ದರಿಂದ ಎಲ್ಲರೂ ಸಿಗೋ ಚಾನ್ಸಸ್ ಇಲ್ಲ. ಈಕ್ವಲ್ ಕೂಡ ಅಲ್ಲ. ಮತ್ತು ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜತಸಿ ಶ್ಲೋಕ ಓದ್ಕೋಬೇಕಲ್ಲಿ. ಅಸಾರ್ವತ್ರಿಕಿ ಅಂದರೆ ಒಂದೇ, ಎಲ್ಲೋ ಸಾವಿರಾರು ಮನುಷ್ಯರೊಳಗೆ. ಇವತ್ತು 1000 ಕೂಡ ಅಲ್ಲ, ಅದು ಕೋಟಿಗಟ್ಟಲೆಯಲ್ಲಿ ಯಾರೋ ಒಬ್ಬ ಪ್ರಯತ್ನ ಪಡ್ತಾನೆ. ಅದರಲ್ಲಿ ಕೆಲವರಲ್ಲಿ ಒಬ್ಬ ಪೂರ್ತಿ ತಿಳಿತಾನೆ. ಅಂದರೆ ಲಿಮಿಟ್ ಬಂದ್ಬಿಡುತ್ತೆ. ಇವತ್ತು ಹೈಯೆಸ್ಟ್ ಕೋರ್ಸಲ್ಲಿ ಎಷ್ಟು ಜನ ಇರ್ತಾರೆ ನಿಮಗೆ? ಕೆಲಸದ ಒಬ್ಬರೇ ಇರ್ತಾರೆ ಅಷ್ಟೇ. ಆ ಕೋರ್ಸ್ ಎಷ್ಟೋ ಸಲ ಕೆಲಸಕ್ಕೆ 1-2 ವರ್ಷ ಯಾರು ಇರೋದು ಇಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತಾರೆ. 5-6 ವರ್ಷ ಬರೆದವರೆ ಕ್ಲೋಸ್ ಮಾಡಿಬಿಡ್ತಾರೆ. ಕೆಲವು ನಿಯಮಗಳಿರುತ್ತೆ. ಡಿಸ್ಟೆನ್ಸ್ ಕಾಯಬೇಕು ಅಂತ ನಿಯಮ ಇದೆ. ನಾ ಸರ್ವೇಷಾಮಧಿಕಾರ ವಿಭಾಗ ಶತವತ್ ಓಂ. ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಶತು. 9 ಕೋಟಿ ದೇವತೆಗಳಿದ್ದರೂ ಕೂಡ ಸೋಮಾಧಿಕಾರ ಎಷ್ಟು ಜನಕ್ಕಿದೆ? 100 ಜನಕ್ಕೆ ಮಾತ್ರ ಇರೋದು. ಅದೇ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತಸಿದ್ಧಾಗಿ. ಅಷ್ಟು 9 ಕೋಟಿ ದೇವತೆಗಳಲ್ಲಿ 100 ಜನಕ್ಕೆ ಮಾತ್ರ ಸೋಮಾಧಿಕಾರ ಇದೆಯಲ್ಲ. ಇವತ್ತು ನೋಡಿ 130 ಕೋಟಿ ಇದ್ದರೆ ಎಷ್ಟು ಜನ ಎಂ ಪಿಗಳಿದ್ದಾರೆ? ಪೋಸ್ಟ್ ಇರೋದು, MP ಪೋಸ್ಟ್ ಇರೋದು ಎಷ್ಟು? 525 ಚಿಲ್ಲರೆ, ಜಾಸ್ತಿ ಇಲ್ಲ. ಇಲ್ಲಿರೋದೆಷ್ಟು? 225 ಚಿಲ್ಲರೆ, ಅಷ್ಟು ಜಾಸ್ತಿ ಇಲ್ಲ. ಇದು 7 ಕೋಟಿ ಜನಕ್ಕೆ 225, 130 ಕೋಟಿ ಜನಕ್ಕೆ ಅಷ್ಟು. ಆದ್ದರಿಂದ ಎಲ್ಲರೂ ಕೂಡ ಏನಾಗಲಿ ದೇವತೆಗಳು. ಓಟ್ನ ಅಧಿಕಾರ ಇವರಿಗಿದೆ, ಆದರೆ ಒಳಗೆ ಕೂಡ ಅಧಿಕಾರ ಯಾರಿಗೂ ಇಲ್ಲ. ಎಲೆಕ್ಟ್ ಆದರೆ ಮಾತ್ರ ಇದೆ. ದೇವತೆಗಳು ಹಾಗೇನೆ. ಯಥಾ ಯಾಕೆಲ್ಲ ಒಳ್ಳೆ ಕೋರ್ಸ್ಕೋಬೇಕಾದ್ರೆ ನಿಮಗೆಲ್ಲ ಆಗಲ್ಲ ಅಂತ ಹೇಳಿಬಿಡ್ತಾರೆ ಮೊದಲೇ. ನೀವು 20 ಸರಿ ಫೇಲ್ ಆಗೋ, ಇನ್ನೇ ಮುಂದೆ ಪಾಸ್ ಆಗಿದ್ದು ಒಟ್ಟು ಅವ್ರಿಗೆ 35 ವಿತ್ಡ್ರಾ ಮಾಡ್ಕೊಂಡು ಮತ್ತೆ ಕೊಡು ಅಂದರೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ. ಅವರು ಎಷ್ಟೋ ಸತಿ ಫಸ್ಟ್ ಕ್ಲಾಸ್ ಬಂದವರೆ ಸೆಕೆಂಡ್ ಕ್ಲಾಸ್ ಬಂದುಬಿಡ್ತಾರೆ. ವಿತ್ಡ್ರಾ ಮಾಡ್ಕೊಳಕ್ಕೆ ಹೋಗಿಬಿಟ್ಟು 90 ತೊಗೊಂಡು ಇನ್ನೂ ಸಿಕ್ಕಲ್ಲ, 4 ಮಿಸ್ ಆಗಿಬಿಟ್ಟಿರೋದು. ನೆಕ್ಸ್ಟ್ ಟೈಮ್ ಕೊಡ್ತೀವಿ 80ಕ್ಕೆ ಬಂದುಬಿಟ್ಟಿರ್ತಾರೆ. ಅಂಥ ಕೇಸು ಇದೆ. ಕೆಲವು ಮಾಡಿದವರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಉಲ್ಟಾ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅದು ಎಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಸಾಕು, ಎಷ್ಟು ದಿನ ಉಳಿಸ್ಕೊಂಡ್ಬಿಟ್ಟು ಸಾಕೋದು ಬಿಟ್ಬಿಡ್ತಾರೆ. ತಥಾ ಜ್ಞಾನಾಧಿಕಾರಿ ಅದೇ ರೀತಿಯೇ ಯಥಾ ತಥೈವ ಅಸಂಖ್ಯೇಯ ಪ್ರಜಾಸ್ತಾಸು ಕಿಯಾಂಜನ. ಅಸಂಖ್ಯಾಸಂಖ್ಯೆ ಜೀವರಿದ್ದರೂ ಕೂಡ ಇದರಿಗೆ ಮಾತ್ರ ಜ್ಞಾನಾಧಿಕಾರ ಇದೆ, ಎಲ್ಲರಿಗೂ ಇಲ್ಲ. ಸಂಪ್ರೋಕ್ತ ಇಲ್ಲ ಅಂತ ಹೇಳಿದರೆ ಇನ್ನೇನೂ ಅಲ್ಲ, ತಿಳಿಯೋ ಚಾನ್ಸೇ ಇಲ್ಲ. ಕೂಡಲೇ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಿಲ್ಲ ಅಂತ ಹೇಳಿದರೆ ಏನರ್ಥ? ಅದಕ್ಕೆ ಕೊಟ್ಟರೆ ಡೇಂಜರ್ ಇದೆ ಅಂತ. ಅವನಿಂದ ಎಲ್ಲರಿಗೂ ಡೇಂಜರ್ ಇದೆ. ಅನರ್ಹತೆ ಬೇರೆ, ನಿಂದೆ ಬೇರೆ. ಇದು ನಿಮಗಲ್ಲ ಅಂತ ಹೇಳಿದರೆ ಅಕ್ಸೆಪ್ಟ್ ಮಾಡಬೇಕು ಹೊರತು ನಿಂದೆ ಅಂತ ತಿಳ್ಕೊಬಾರ್ದು. ಮತ್ತು ನಮ್ಮಲ್ಲಿ ಏನು ಮಾಡಿದ್ರೆ ಗೊತ್ತಾ? ವೇದಗಳು ನಿಮಗಲ್ಲ, ಬೇರೆ ಇದೆಯಲ್ಲ, ಬಿಟ್ಟು ಬೇರೆ ಅಂತ ಹೇಳಿಲ್ಲ ನಿಮಗೆ, ಅಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಜ್ಞಾನಾಧಿಕಾರ ಇಲ್ಲ ಅಂಬೋದು, ನೀವು ಫಸ್ಟ್ ರ್ಯಾಂಕ್ ಬಂದರೂ ಆರ್ಟ್ಸಲ್ಲಿ ಮೆಡಿಕಲ್ ಸೀಟ್ ಸಿಗೋದಿಲ್ಲ. ಅವ್ರ ಅಪ್ಪ ಯಾರು ಬೇಕಾರಾಗಿರಲಿ ಕೊಡೋದಿಲ್ಲ. ಅದು ನಿಯಮ. ಇದು ಹಾಗೇ ಇದೆ.
ವಚನಾತ್ ಸುಖಾಪೇಕ್ಷ ಅವ್ರೇನು ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಬಂದ ಮಾಡ್ಕೊಂಬ, ನಾನು ಸೈನ್ಸ್ ಮಾಡ್ಕೊಂಬಂದ್ರೆ ಅವಾಗ ಮಾಡ್ಕೊಂಬ, ಅವಾಗ ಕೊಡ್ತೀವಿ. ನೀವು ಮಾಡ್ಕೊಂಬಂದ್ರೆ ಕೊಟ್ಟೆ ಕೊಡ್ತೀವಿ, ಇಲ್ದೋದ್ರಿ ಇಲ್ಲ. ಅದು ಎಷ್ಟು ಸತ್ ಅಪ್ಲೈ ಮಾಡಿ ಎಷ್ಟು ಸತ್ ಮಾಡಿದ್ರೂ ಕೊಡೋದಿಲ್ಲ. ಸರಿ ಇದ್ರೆ ಮಾತ್ರ ಒಂದು ಸತ್ಗೆ ಸಿಗುತ್ತೆ. ಅಲ್ಲೇ ಇದನ್ನೆಲ್ಲ ಒಪ್ತಾರೆ, ಅಲ್ಲಿ ಬಂದ ಫಜಿತಿ ಆಗುತ್ತೆ. ವಿಷ್ಣುಪಾದೈಕ ಸಂಶ್ರಯ, ಜ್ಞಾನಾಧಿಕಾರಿ ಆಗಬೇಕಾದ್ರೆ ತುಂಬ ಕಡಿಮೆ ಜನ ಮಾತ್ರ. ವಿಷ್ಣುಪಾದೈಕ ಎರಡು ಅರ್ಥ ಅದು. ವಿಷ್ಣುಪಾದೈಕ ಸಂಶ್ರಯ, ವಿಷ್ಣುನ ಪಾದ ಒಂದೇ ಗಟ್ಟಿ ಹಿಡಿಬೇಕು, ಬೇರೆ ಕಡೆ ಹೋಗಬಾರ್ದು. ವಿಷ್ಣು ವ್ಯಾಸ ಗ್ರಂಥಗಳಿಗೆ ಕೈ ಹಿಡಿದು ಬೇರೆ ಕಡೆ ಹೋಗಬಾರ್ದು. ಬೇರೆ ಕಡೆಯಿಂದ ಶಾಸ್ತ್ರ ಯೋನಿತ್ವಾತ್ಗೆ ಯಾವ್ದಾದ್ರು ಬೇರೆ ಸೇರಿಸಿದ್ದಾರಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಭಾಗವತ, ಇಷ್ಟೇ ಅವು ಟೆಕ್ಸ್ಟ್ ಬಿಟ್ಟು ಬೇರೆ ಓದಿರಿ ಅಂತ ಕೋರ್ಸ್ ಅಂತ ಕರೀತಾರ. ಪ್ರಿಸ್ಕ್ರೈಬ್ ಅದು ಟೆಕ್ಸ್ಟಲ್ಲಿ ಪ್ರಿಸ್ಕ್ರೈಬ್ ಲಾಸ್ಟ್ ಇಯರ್ ಟೆಕ್ಸ್ಟ್ ಸತ್ತಿಲ್ಲ, ಇದನ್ನೇ ಓದಬೇಕು, ಲಾಸ್ಟ್ ಇಯರ್ ಓದಬಾರ್ದು. ಅರ್ಥ ಆಯ್ತಾ? ಕೆಲವು ಕೋರ್ಸ್ಗಳಲ್ಲಿ ಈಕ್ವಿವೆಲೆಂಟ್ ಇದಿರುತ್ತೆ, ಕೆಲವು ಕೋರ್ಸ್ ಟೆಕ್ಸ್ಟ್ ಹೆಸರೇ ಚೇಂಜ್ ಆಗಿಬಿಟ್ಟೆ. ಕಸ್ಯ ಅಧಿಕಾರ, ಹಾಗೆ ಅಧಿಕಾರ ಯಾರಿಗೆ ಅಂತ ಕೇಳಿದರೆ ಅಧ್ಯಯನ ಮಾತ್ರವತಃ. ಅಧ್ಯಯನ ಮಾಡಿದರೆ ಮಾತ್ರ ಜ್ಞಾನ, ಇಲ್ಲದೆ ಹೋದರೆ ಇಲ್ಲ. ಅಧ್ಯಯನ ಮಾತ್ರವತಃ, ಸರಿಯಾಗಿ ಓದಬೇಕು ಇವನ್ನೆಲ್ಲ ಕೂಡ. ಅಧ್ಯಯನ PGಗೆ ಹೋಗ್ಬೇಕು ಅನ್ನೋ ಗ್ರ್ಯಾಜುಯೇಟ್ ಆಗಿರಲೇಬೇಕು. ಇಲ್ಲದವ್ರಿ SLC PUC ಫಸ್ಟ್ ರ್ಯಾಂಕು, MA ಎಲ್ಲಕ್ಕೆ ಬರೋಲ್ಲ, ಹೋಗೇ ಬರೋ. ಇಂಟಿಗ್ರೇಟೆಡ್ ಕೋರ್ಸ್ ಕಾನ್ಸೆಪ್ಟ್ ಬೇರೆ, ಸಾಧ್ಯ ಇಲ್ಲ. ಅದೇ ರೀತಿಯೇ ಮಿನಿಮಮ್ ಏನಿರಬೇಕು, ಅಧ್ಯಯನ ಮಾಡಿರಬೇಕು. ಅಧ್ಯಯನ ಅಂದರೆ ಏನು? ತನಗೆ ವಿಹಿತವಾದ ಅಧ್ಯಯನ ಮಾಡಿರಬೇಕು. ಗೊತ್ತಾಯ್ತಾ? ಯಾವುದಕ್ಕೆ ಸೇರ್ತಾನೆ, ಏನು ಯತಿಗಳಿರ್ತಾರೆ, ಪ್ರಣವಾಧಿಕಾರ ಭಾರಿ ಜಾಸ್ತಿ ಇದೆ ಅವರಿಗೆ, ಗೃಹಸ್ಥರಿಗಿಲ್ಲ ಅಷ್ಟೊಂದು. ಆ ಕ್ರಮದಲ್ಲೇ ಉಪಾಸನೆ ಮಾಡಿದರೆ ಅವ್ರಿಗೆ ಸಿದ್ಧಿ ಬರುತ್ತೆ, ಇದುವರೆ ಬರೋದಿಲ್ಲ. ಇವತ್ತು ಸೈನ್ಸ್ಗೆ ಹೋಗಲಿಲ್ಲ, ಅವನು ಆರ್ಟ್ಸ್ ಫಸ್ಟ್ ಬಂದವನು, ಇದಕ್ಕೆ ಹೋದ, ಫಸ್ಟ್ ರ್ಯಾಂಕ್ ಬಂದ. ಇವ್ರಿಗಿಂತ ಒಳ್ಳೆ ಕೆಲಸ ಸಿಗುತ್ತೆ ಎಷ್ಟೋ ಸಲ ಅವರಿಗೆ. ಈ ಕೋರ್ಸ್ಗೆ ಹೋಗಿದ್ದು ಏನು ಕೆಲಸ, ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ. ಅದು ಬಿಟ್ಟು ಇದೇ ಮಾಡೋಕ್ಕಂತ ಇದು ಅದು ಎರಡೂ ಕಳ್ಕೊಂಡ್ಬಿಡ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಬಾರ್ದು. ಇಲ್ಲ, ಉಪಾಸನೆಯಲ್ಲಿ ವ್ಯತ್ಯಾಸ ಇದೆ. ಎಲ್ಲರೂ ಒಂದೇ ರೀತಿ ಉಪಾಸನೆ ತಿಳ್ಕೊಳ್ಳೋದಕ್ಕೂ ಎಲ್ಲರಿಗೂ ಎಲ್ಲ ಆಗೋದಿಲ್ಲ. ಇನ್ಫೈನೈಟ್ ಕೋರ್ಸ್ ಆ ಲೆಕ್ಕದಲ್ಲಿ. ಕೊನೆಗೆ ಬಿಂಬೋಪಾಸನೆ ಬಂದ ಕಾಲಕ್ಕೆ ಉಳಿದವರಿಗೆ ಗೊತ್ತು ಕೂಡ ಆಗೋದಿಲ್ಲ. ಯಾರಿಗೆ ಗೊತ್ತಾಗೋದು? ಅವನಿಗೆ ಗುರುಗಳು ಹೇಳಬೇಕಷ್ಟೇ, ಇದು ಯಾರು ಕೇಳಿದ್ರು. ಅವನಿಗೆ ಎಲ್ಲರಿಗೂ ಹೇಳೋದಿಲ್ಲ, ಯಾರಿಗೆ ಹೇಳ್ತಾರೆ ಅಷ್ಟು. ಉಳಿದೊಟ್ಟು ನಮ್ಮ ಮಾರ್ಕ್ಸ್ ಕಾರ್ಡ್ ಕದ್ಕೊಂಡವ್ರು ಯಾರಿಗೆ ಉಪಯೋಗ ಅದರಿಂದ? ನಮಗೆ ಎಷ್ಟು ಉಪಯೋಗ ಇದೆ, ಅವ್ರಿಗೆ ಏನೂ ಉಪಯೋಗ ಇಲ್ಲ. ನಮಗೆ ಅದು ಉಲ್ಲಾಸಿದ್ದಾಗೆ, ಅವರಿಗೆ ನೋ ಗೇನ್, ಏನು ಹರಿದು ಬಿಸಾಕೋದಷ್ಟು. ಪುಣ್ಯಕ್ಕೆ ಅವೆಲ್ಲ ಕದಿ ಅಭ್ಯಾಸ ಮಾಡಿಲ್ಲ ಯಾರು ಕೂಡ. ಯಾತಕ್ಕೆ ಕದಿತಾ ಕೇಳೋರು ಅಂದರೆ ಅವನಿಗೆ ಸಿಗಬಾರ್ದು ಅಂತ ಕರೀತಾರೆ. ಅವನಿಗೆ ಸ್ವಲ್ಪ ಪ್ರಾಬ್ಲಮ್, ಮತ್ತೆ ತೊಗೊಂಡು ಡೂಪ್ಲಿಕೇಟ್ ತೊಗೊಳ್ಳೋದಕ್ಕೆ ಕೋರ್ಸ್ ಬೋದಾಗಿರೋದು, ತಕ್ಷಣ ಸಿಗೋ ಚಾನ್ಸಸ್ ಕಡಿಮೆ ಆಗ್ತೈತ. ಅಷ್ಟು ಸಂತೋಷ ಪಡೋರು ಇರ್ತಾರೆ, ಅದು ಮೂರ್ಖತನ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಹಾಗಿದ್ದರೆ ಏನು ಬೇಕು, ಮಿನಿಮಮ್ ಕಾಸ್ಟ್ಗಿಂದ ಏನು ಬೇಕು ನಿಮಗೆ ಅಂದರೆ ಅವೈಷ್ಣವಶ್ಯ. ವೈಷ್ಣವತ್ವ ಇಲ್ಲದೆ ಹೋದರೆ ಏನಿಲ್ಲ, ನೋ ಎಂಟ್ರಿ. ಮಿನಿಮಮ್ ಏನಾಗಿರ್ಬೇಕು, ಅವನು ವೈಷ್ಣವನಾಗಿರಲೇಬೇಕು. ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ. ಅವೈಷ್ಣವನಿಗೆ ವೇದದಲ್ಲೂ ಕೂಡ ಅಧಿಕಾರ ಇಲ್ಲ. ವೇದೇಪಿ ಅಂದರೆ ವೇದ ಕಡಿಮೆ ಮಾಡಿದಾಗಲ್ಲ, ವೇದ ಸುಮ್ಮನೆ ಅಧ್ಯಯನ ಮಾಡೋದಕ್ಕೂ ಅಧಿಕಾರ ಇಲ್ಲ, ಅರ್ಥ ತಿಳ್ಕೊಳ್ಳೋದಕ್ಕಲ್ಲ. ಮತ್ತು ಇವತ್ತು ಉದಾಹರಣೆ, ಕುರುಡನಿಗೆ ಒಳಗೆ ಬರೋದು ಬಿಲ್ಡಿಂಗ್ ಕೂಡ ಕಾಣೋದಿಲ್ಲ, ದೇವ್ರು ಕಾಣೋದಿಲ್ಲ, ಅಲ್ಲ ಬಿಲ್ಡಿಂಗೇ ಕಾಣೋದಿಲ್ಲ ಅಂತೀವಲ್ಲ ಹಾಗೆ. ಗುರುಭಕ್ತಿ ವಿಹೀನಶ್ಯ, ಯಾವುದಕ್ಕೆ ಅದು ಅರ್ಥದ ವಿಶೇಷ ಬಿರುಡೆ. ಗುರುಭಕ್ತಿ ವಿಹೀನಶ್ಯ, ಗುರುಭಕ್ತಿ ಇರಬೇಕು. ನೆಕ್ಸ್ಟ್ ಅದು ಶಮಾದಿರಹಿತಶ್ಯ ಚ, ಇನ್ನೊಂದು ಪಾಯಿಂಟ್. ಶಮದಮ ಆದಿ ದಮ, ಆ ಸಂಪತ್ತಿ ಇರಬೇಕು. ನಚ, ಇವು ಮೂರು ಇರಬೇಕು. ಆಮೇಲೆ ನಚ ವರ್ಣಾವರಸ್ಯ, ಕೆಳಗಿನ ವರ್ಣದಲ್ಲಿ ವೇದಾಧಿಕಾರ ಇಲ್ಲ, ಜ್ಞಾನಾಧಿಕಾರ ಇಲ್ಲ ಅಂತ ಹೇಳಲಿಲ್ಲ. ವೇದಗಳು ಟೆಕ್ಸ್ಟ್ ಅಲ್ಲ ಅಷ್ಟೇ. ತಸ್ಮಾತ್ ಅಧ್ಯಯನಾನ್ವಿತ, ಆದ್ದರಿಂದ ಈ ಅರ್ಹತೆ ಇದ್ದು ಅಧ್ಯಯನ ಮಾಡಿ ಗುರುಭಕ್ತಿ ಇಟ್ಕೊಂಡು ಸಮಾಧಿಗಳಿದ್ದರೆ ಅವನೇ ದೇವರು ಕಾಣ್ತಾನೆ. ಬ್ರಹ್ಮಜ್ಞಾನೇತು ವೇದೋಕ್ತಿ ಅಧಿಕಾರೋ ಸತಾಮ್ಮತ, ಅವನಿಗೆ ಬ್ರಹ್ಮಜ್ಞಾನಕ್ಕೆ ಅಧಿಕಾರ ಇದೆ, ಮುಂದೆ ಸಿದ್ಧಿನೂ ಬರುತ್ತೆ, ಸರಿ ಹೋಗ್ತಾನೆ. ಇದು ಬ್ರಹ್ಮತರ್ಕೇ. ಇದನ್ನು ಹೇಳಿ ಮುಂದೆ ಹೇಳ್ತಾರೆ, ಪಠೇತ್ ವೇದಾನ್ ಅಥ ಅರ್ಥಾನ್, ಮುಂದೆ ಅಧೀತ ಅಥ ವಿಚಾರ್ಯ ಬ್ರಹ್ಮವಿಂದೆ. ಒಂದು ಸ್ಟೇಜು ವೇದಾಧ್ಯಯನ ಮಾಡೋದು, ಎರಡನೇ ಸ್ಟೇಜು ವೇದಾರ್ಥ ತಿಳ್ಕೊಳ್ಳೋದು, ಮೂರನೇ ಸ್ಟೇಜು ಬ್ರಹ್ಮ ಜಿಜ್ಞಾಸೆ ಮಾಡೋದು, ಅಲ್ಲಿಗೆ ಜ್ಞಾನ ಪಡೆಯೋದು. ಇಷ್ಟು ಇದೆ. ಎಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅರ್ಹತೆ ಇದ್ದವ್ರು ಮಾಡ್ಬೋದು, ಏನು ತಪ್ಪ. ಅರ್ಹತೆ ಇದ್ದವ್ರು ಅವ್ರಿಗೂ ಏನು ಮಾರ್ಗ ಇರುತ್ತಲ್ಲ ಅದನ್ನು ಒಪ್ಬೋದು. ಇತಿ ಇವತ್ತು ಎಷ್ಟೋ ಜನ ದೊಡ್ಡ ಸಮಾರಾಧನೆ ಊಟಕ್ಕೆ ಕರಿಬೇಕಾದ್ರೆ ಗೆಸ್ಟ್ ಅವರೆಲ್ಲ ಇರ್ತಾರೆ, ಅವರೆಲ್ಲ ಕೊಟ್ಟು ಬಿಡ್ತಾರೆ. ಉಳಿದವ್ರಿಗೆ ಊಟ ಇಲ್ಲ ಅಂತ ಹೇಳೋದಿಲ್ಲ. ಏನು ಮಾಡ್ತಾರೆ ಅದಕ್ಕೆ? ಅವ್ರಿಗೊಂದು ವ್ಯವಸ್ಥೆ ಇದ್ದೇ ಇದೆ, ಇಲ್ಲ ಅಂತೇನೂ ಇಲ್ಲ. ಬಟ್ ಈ ಗುಂಪಲ್ಲಿ ಬರೋದಿಲ್ಲ ಅಷ್ಟೇ ಹೊರತು ಊಟ ಇಲ್ಲ ಅಂತ ಆಗಲಿಲ್ಲ. ಅವರು ಕೂಡ ಅಷ್ಟೇ, ಸೇವನೆ ಮಾಡಿಸೋರು ಆ ಕಡೆ ಕರೆದ್ರೂ ಹೋಗಲ್ಲ ಅವರು. ನಾವು ಅದಕ್ಕೆ ಬಂದಿಲ್ಲ, ನಾವೆಲ್ಲ ಕೂಡ ಬರೀ ಊಟಕ್ಕೆ ಬಂದವರು ಅಂತ ಹೇಳಿಬಿಡ್ತಾರೆ.
ಅದು ಅವಮಾನವೂ ಅಲ್ಲ ಏನೂ ಅಲ್ಲ ಅದು. ತಿಳ್ಕೊಬಾರ್ದಷ್ಟೇ. ಅವ್ರು ಸೇವಾಕರ್ತರು ಪಾಪ ಫುಲ್ ಮುಂದೆ ಹೋಗ್ಬಿಟ್ಟು ನಾನೇ ಮುಂದೆ ಹೋಗ್ಬೇಕು, ಅವನಿಗೆ ಈಕ್ವಲ್ ಆಗಬೇಕು ಅಂದರೆ ಹೇಗಾಗುತ್ತೆ? ಆಗೋದು ಇಷ್ಟನೇ ಪಡೋದು ಅವನು ಕೂಡ. ನೋ ನಂದಲ್ಲ ಅಂತ. ಓಂ ನ ಅವಿಶೇಷಾತ್ ಓಂ ಕರೀತ ಯಾರಿಗೆ ಪಂಚಾಮೃತ ಸೇವೆ ಕೊಟ್ಟರು, ಪಂಚಾಮೃತ ಕೊಡ್ತೀವಿ ಅಂದರೆ ಎಲ್ಲರೂ ನುಗ್ಗೋದಿಲ್ಲ, ಸುಮ್ಮನೆ ನಿಂತಿರ್ತಾರೆ ಕೊಟ್ಟರೆ. ಬರೀ ಪಂಚಾಮೃತಕ್ಕೆ ಎಲ್ಲರೂ ಹೋಗ್ಬಿಡ್ತಾರೆ, ತಳ್ಕೊಂಡು ಹೋಗ್ಬಿಡ್ತಾರೆ. ಸೇವಾಕರ್ತರಿಗೆ ಮಾತ್ರ ಕೊಡ್ತೀವಿ ಅಂದರೆ ಸುಮ್ಮನೆ ಹೋಗಲಿ ಬಿಡೋದಿಲ್ಲ, ತೋರಿಸ್ಬೇಕು ಅವರು. ರಿಸೀಟ್ ತೊಗೊಂಡಿದ್ದೆ ತೋರಿಸೋದಿಲ್ಲ. ಆದರೆ ತೊಗೊಂಡೋಗ್ಬಿಟ್ಟಿರ್ತಾರೆ ಯಾವುದೋ ವರ್ಷದ, ಮತ್ತೆ ತೊಂದರೆ ಒಪ್ಪೋದಿಲ್ಲ, ಡೇಟ್ಗಿಟ್ಟು ನೋಡ್ತಾರೆ. ಫಾರ್ಮ್ಯಾಲಿಟಿ ಎಲ್ಲ ಮಾಡಬೇಕು, ಅಷ್ಟು ಮಾಡಿನೂ ಏನೋ ಆಗಿಬಿಡುತ್ತೆ ಪಾಪ. ಓಂನ ಅವಿಶೇಷಾತ್ ಓಂ. ಇನ್ನೂ ಕೆಲವು ಪ್ರಶ್ನೆ ಬರ್ತಾರೆ, ಆ ಉತ್ತರ ಕೊಡ, ಇನ್ನೂ ಮುಗಿದಿಲ್ಲ ವಿಷಯ. ಇನ್ನೊಂದು ಸೂತ್ರ ಇದೆ. ನ ಸಾಮಾನ್ಯೇನ ಅಧಿಕಾರೋ ದೇವಾದೀನಾಂ ಅಥ ಪುಮರ್ಥ ಸಾಧನಾನಿ ಅರ್ಥೋ ಧರ್ಮೋ ಜ್ಞಾನಮಿತ್ಯುತ್ತರೋತ್ತರಂ ತತ್ರಾಧಿಕಾರಿಣೋ ಮನುಷ್ಯಾ ಋಷಯೋ ದೇವಾ ಇತ್ಯುತ್ತರೋತ್ತರಂ ಇತಿ ಕೌಂಡಿನ್ಯ ಶ್ರುತಿ. ಕೆಲವು ಕೋರ್ಸ್ಗೆ ಆ ಸಂಬಂಧಪಟ್ಟಿದ್ದು ಓದಿಲ್ಲ, ಅವನಿಗೆ ಎಂಟ್ರಿನೂ ಇಲ್ಲ, ಪ್ರಮೋಷನ್ನೂ ಇಲ್ಲ, ಯಾವುದೂ ಇಲ್ಲ. ಇದ್ದವನಿಗೆ ಕೂಡ ಪ್ರಮೋಷನ್ ಎಲಿಜಿಬಿಲಿಟಿ ಹೋದರೆ ಅವನಿಗೆ ಕೆಲಸ ಸಿಕ್ಕರೂ ಪ್ರಮೋಷನ್ ಸಿಗೋದಿಲ್ಲ. ಆ ರೀತಿ ಆದ ವ್ಯವಸ್ಥೆ. ಅದಕ್ಕೆ ನಾ ಅವಿಶೇಷ. ಎಲ್ಲ ಕೂಡ ಕಾಮನ್ ಅಲ್ಲ, ಪ್ರತಿಯೊಂದರಲ್ಲೂ ವಿಶೇಷ ಇದೆ. ನಾ ಅವಿಶೇಷ, ಅವಿಶೇಷ ಇಲ್ಲದ್ದಲ್ಲ, ವಿಶೇಷ ಇದೆ ಅಂತ ಅರ್ಥ. ಡಬಲ್ ನೆಗೆಟಿವ್ ಅದು, ಗೊತ್ತಾಯ್ತಾ? ಅಲ್ಲೂ ಕೂಡ ವಿಶೇಷ ಇಲ್ಲ ಅಂತಲ್ಲ, ವಿಶೇಷ ಇದೆ. ಉಳಿದ ನಾಳೆ. ಓಂ